ಇದೀಗ ಪ್ರಥಮ ಉಪಾಂತ್ಯ ಪಂದ್ಯ ಆರಂಭವಾಗಿದೆ. ವಿಶ್ವ ಲೆಫ್ಟ್ ರೈಡರ್ ಆಕಾಶ್ ಬ್ರಾವೋ ಅದ್ಭುತವಾದ ಟ್ಯಾಕಲ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಪೂನಪ್ಪ ರೆಡ್ಡಿ ಸರ್ ಅವರು ಆಗಮಿಸಿದರೆ ಅವರಿಗೂ ಸಹ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ PIT ಚೇರ್ಮನ್ ಆಗಿರುವಂತಹ ಶ್ರೀಯುತ ಅಶೋಕ್ ಜಯರಾಮ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೂ ಸಹ ಪ್ರೀತಿಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಲ್ಪ ನಮ್ಮ ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ಗ್ಯಾಲರಿ ವ್ಯವಸ್ಥೆ ಇದೆ, ಲೈವ್ ಹೋಗ್ತಾ ಇದೆ, ದಯವಿಟ್ಟು ಸಹಕರಿಸಿ. ರತನ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ RVS ವರ್ಸಸ್ ವಿಜಯ್ ಕಾಲೇಜ್ ಮಂಡ್ಯ. ಪ್ಲೀಸ್ ಗೆಟ್ ರೆಡಿ, ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ರತನ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್, ಬೆಸ್ಟ್ ರೈಡರ್ ಆಗಿ ಆಯ್ಕೆಯಾಗಿರುವಂತಹ ಆಟಗಾರ. ಭಾರಿ ಉತ್ತಮವಾದಂಥ ದಾಳಿ. ಸುಮಂತ್ ಅವರಿಂದ ಒಂದು ಉತ್ತಮವಾದಂಥ ದಾಳಿ. ದಾಳಿಯಲ್ಲಿ ರಂಜಿತ್ ನಾಯ್ಕ್ ಪ್ರೋ ಕಬಡ್ಡಿ 2 ಆವೃತ್ತಿಯಲ್ಲಿ ಪಟ್ಟ ಬಾರಿ ಸುಕೇಶ್ ಸೇಂಟ್ ಪಾಲ್ ಕಾಲೇಜ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಆಂಕಲ್ ಹೋಲ್ಡ್ ಬಿಗಿಯಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 3-0 in favor of St. Paul College. ದಾಳಿಯಲ್ಲಿ ಮಿಥುನ ಸಾಕಷ್ಟು ವೇಗದ ದಾಳಿಯಾಗಿದ್ದಾರೆ. ಒಂದೊಳ್ಳೆ ಟ್ಯಾಕಲ್ ಜಿತಿನ್ ಆದಿ ಹಾಗೂ ವಿನೋದನಿಂದ ಬಂದಂತ ಅದ್ಭುತವಾದಂತಹ ಟ್ಯಾಕಲ್. ರಾಷ್ಟ್ರಕವಿ ಕುವೆಂಪು ಕಪ್ 2025 ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೆಂಚಪ್ಪಗೌಡರು ಅವರು ನಾಟ್ಯ ಚುಮ್ಮದ್ರ ಮೂಲಕ ಈ ಒಂದು ಪಂದ್ಯಕ್ಕೆ ಚಾಲನೆ ನೀಡಿದ್ದಾರೆ. ಹಾಗೆ ಇದೀಗ ತಾನೇ ಆಗಮಿಸಿರುವಂತಹ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಪೂನಪ್ಪ ರೆಡ್ಡಿ ಸರ್ ಅವರು, ಹಾಗೆ ಜಿಲ್ಲಾವಾರು ಕಾಮಗಾರಿ ಸಮಿತಿ ಅಧ್ಯಕ್ಷರು ಶ್ರೀಯುತ ಧರ್ಮೇಶ್ ಸಿರಿಬೇಲ್ ಸರ್ ಅವರು, ಹಾಗೆ BIT ಚೇರ್ಮನ್ ಆಗಿರುವಂತಹ ಶ್ರೀಯುತ ಅಶೋಕ್ ಜಯರಾಮ್ ಸರ್ ಅವರು, ಈ ಎಲ್ಲ ಗೌರವಾನ್ವಿತ ಅತಿಥಿಗಳು ಸಹ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸುಮಂತ ಟ್ಯಾಕಲ್ ಪ್ರಯತ್ನ. ಸುಕೇಶ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿ ದಂಕೂರಿನಲ್ಲಿ ಬಿಟ್ಟುಕೊಂಡಿದ್ದಾರೆ. ಸ್ಕೋರ್ ಸಂಜಯ್ ಅವರು, ಡಿಜಿಟಲ್ ಸ್ಕೋರ್ ಬೋರ್ಡ್ ಆಪರೇಟರ್ ಜಾಗ್ವಾರ್ ಜಾಕಿ ಅವರೇ ಆದಷ್ಟು ಬೇಗ ಸ್ಕೋರ್ ಅಪ್ಡೇಟ್ ಮಾಡಬೇಕಲ್ಲಿ. 3-2 in favor of St. Paul College. ಬೋನಸ್ ಸಂಘದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಈ ಬಾರಿ ರತನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಪ್ರೋ ಕಬಡ್ಡಿ ಸೀಸನ್ 11ರಲ್ಲಿ ತೆಲುಗು ಟೈಟಾನ್ಸ್ ತಂಡದ ಪರವಾಗಿ ಆಡಿದಂತಹ ಆಟಗಾರ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ಆಟಗಾರ. ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ಪ್ರಾಯೋಜಕತ್ವದಲ್ಲಿ ಭಟ್ಕಳ ತಂಡವನ್ನಲ್ಲಿ ಕಾಣಬಹುದು. ಮತ್ತು ದಾಳಿಯಲ್ಲಿ ಸುಮಂತ ಪ್ರತಿಷ್ಠಿತ 8 ಕಾಲೇಜು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವುದಕ್ಕೆ ಪ್ರಮುಖ ಕಾರಣಕರ್ತ ಅಂತಂದ್ರೆ ನಮ್ಮ ಕ್ರೀಡಾ ಸಮಿತಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಮಂಜುನಾಥ್ ಗೌಡ ಅವರು. ವಿಶೇಷವಾಗಿ
ಸ್ವಯಂ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಕುವೆಂಪು ಲಲಿತಕಲಾ ಸಂಘ ಆಯೋಜಿಸಿದ್ದ ಈ ರಾಷ್ಟ್ರಕವಿ ಕುವೆಂಪು ಕಪ್ 2025ರಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಬಲಿಷ್ಠ ತಂಡಗಳು ವಿಶೇಷವಾಗಿ ಪ್ರೋ ಕಬಡ್ಡಿಯಲ್ಲಿ ಸಹ ಆಡಿದಂಥ ಆಟಗಾರರು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಆಡಿದಂಥ ಆಟಗಾರರು ಭಾಗವಹಿಸಿದ್ದಾರೆ. ಈ ಬಾರಿ ಚಿರಾಗ ಬೇಡವಾದಂತಹ ಒಂದು ಟ್ಯಾಕ್ಲಿಂಗ್ ಮುಂದಾಗಿದ್ದಾರೆ. ಏಕಾಂಗಿಯಾಗಿ ಒಬ್ಬ ಪ್ರಮುಖ ದಾಳಿಗಾರನ ಬಂಧಿಸೋದು ಅಷ್ಟು ಸುಲಭದ ಮಾತಲ್ಲ. ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಎಂಡ್ ಲೈನ್ ಗೇಮ್ಗೆ ಮುಂದಾಗಿ ರತನನ್ನು ಒಳಭಾಗಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ದೇವರಾಜ್ ಕಂಬೀರ್ ಅವರು, ಹಾಗೆ ಕಲಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ರವರ ಒಂದು ಸಹಕಾರ, ಹಾಗೆ ಎಲ್ಲ ಸದಸ್ಯರುಗಳ ಒಂದು ಸಹಕಾರ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಜೊತೆಯಾಗಿ ನಿಂತು ಯಶಸ್ವಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಬೆಂಗಳೂರಿನ ಹೆಸರಾಂತ ಸ್ಪೋರ್ಟ್ಸ್ ಚಾನಲ್ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತದೆ. ನಮ್ಮ ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರೆ ಒಂದು ಸ್ವಲ್ಪ ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. 6-5ರಲ್ಲಿ ಪಂದ್ಯ ಎಲ್ಮಾಸ್ ಕ್ಲಬ್ಸ್ ಮಂಗಳೂರು ತಂಡದ ಪರವಾಗಿ 6-5 ಇನ್ ಫೇವರ್ ಆಫ್ ಆಲ್ಮಾಸ್ ಕ್ಲಬ್ಸ್. ದಾಳಿಯಲ್ಲಿ ಭರತ ಗಣಪ ಬೆಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಟಚ್ ಮಾಡುವ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ಬಾಬು, ಕಬರ್ ಭಾಗದಲ್ಲಿ ಆದಿ ಹಾಗೂ ವಿನೋದ. ಬಾರಿ ವಿನೋದ್ ಹಾಗೂ ವೃತ್ತದಿಂದ ಒಂದು ಒಳ್ಳೆ ಟ್ಯಾಕಲ್. ಜಾಲಿ ಜಾಲಿ ಯಾಕಂದ್ರೆ ನಮ್ಮ ಆಡಿಯನ್ಸ್ ಸೌಂಡ್ ಎಲ್ಲ ಖಾಲಿ ಖಾಲಿ ಫುಲ್ ಚಾರ್ಜ್ ಮಾಡಬೇಕು ನಮ್ಮ ಆಡಿಯನ್ಸ್. ಬನ್ನಿ ವಿಸಿಲ್ ಚಪ್ಪಾಳೆ ಎಲ್ಲ ಬೆಳಗ್ಗೆಯಿಂದ ಫುಲ್ ಸಪೋರ್ಟ್ ಮಾಡಿ ಅದರಲ್ಲೂ ನಮ್ಮ ಹಂಪೇಣ ಒಂದು ಸ್ವಲ್ಪ ಭಯ ಬಿದ್ರು ಅಂತ ಕಾಣಿಸುತ್ತೆ. ಸೈಲೆಂಟ್ ಆಗಿದ್ರ ತುಂಬಾ. ವಿಶ್ವ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರಯತ್ನಿಸಿದ ಆಟಗಾರ, ಒಬ್ಬ ವೇಗದ ದಾಳಿಗಾರರನ್ನ ಇಲ್ಲಿ ಕಾಣಬಹುದಾಗಿದೆ. 9-6 3 ಅಂಕದ ಮುನ್ನಡೆಯಲ್ಲಿ ಆಲ್ಮಾಸ್ ಗ್ರೂಪ್. ವಿಕಿಯಾದಂತಹ ಒಂದು ಟೈಫಾಯ್ಡ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಜಮೀರ್, ಜರ್ಸಿ ನಂಬರ್ 7 ಸುಮಂತ. ರಂಜಿತ್ ನಾಯಕ್ ಮಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಪ್ರೋ ಕಬಡ್ಡಿಯಲ್ಲಿ ಸಿಕ್ಕಂತ ಅವಕಾಶದಲ್ಲಿ ಪಟ್ನಾ ಪೈರೇಟ್ಸ್ ತಂಡ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಗುರುತಿಸಿಕೊಂಡಿದ್ದಾನೆ. ಕರ್ನಾಟಕ ರಾಜ್ಯ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ವಿದೇಶದಲ್ಲೂ ಸಹ ನಡೆಯುವಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಅನೇಕ ಆಟಗಾರ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ. ರಂಜಿತ್ ನಾಯಕ್, ರಾಕೇಶ್ ಮಂಡ್ಯದ ಒಬ್ಬ ಶ್ರೇಷ್ಠ ಆಟಗಾರ, ಹಾಗೆ ಮಿಥುನ್, ಅನೇಕ ಆಟಗಾರರನ್ನು ಕಾಣಬಹುದು. ಈ ಬಾರಿ ರೈಟ್ ಕವರ್ ಭಾಗದಲ್ಲಿ ಚಿರಾಗ್, ಶ್ರೇಷ್ಠ ಡಿಫೆಂಡರ್, ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು. ಒಂದು ರೀತಿಯಲ್ಲಿ ಬೆಂಗಳೂರು ವರ್ಸಸ್ ಮಂಗಳೂರು ಅಂತ ಹೇಳ್ಬೋದು. ಎರಡು ಬಲಿಷ್ಠ ತಂಡಗಳು ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದಾರೆ. ಸುಮಂತ ಸೇಂಟ್ ಪಾಲ್ ಕಾಲೇಜ್ ತಂಡದ ಯುವ ದಾಳಿಗಾರ, ಒಂದು ಎಂಟಿ ರಾಡೋದಕ್ಕೆ ವಾಪಸ್ ಆಗಿದ್ದಾರೆ. ಬಾಬು ಆಲ್ಮಾಸ್ ಗ್ರೂಪ್ಸ್ ತಂಡದ ಪ್ರೋ ಕಬಡ್ಡಿ ತಾರೆ. ಬಾಬು ಸಹ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಪ್ರತಿನಿಧಿಸಿದ ಆಟಗಾರ.
for the second semi-final match, RVS versus Vijay College Mandya. Please get ready. This is second call for you. Third round. ಮುಂದಿನ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ವಿಜಯ್ ಕಾಲೇಜ್ ಮಂಡ್ಯ. ಎರಡು ದೊಡ್ಡ ನಾಯಕರು ಆದಷ್ಟು ಬೇಗ ಸಿದ್ಧರಾಗಿ. ಸೋಮನಿಗೆ ಅಗ್ನಿ ಪರೀಕ್ಷೆ ಅಂಕವನ್ನು ಪಡೆಯಬೇಕಾದಂತ ಒತ್ತಡ. ರೈಡರ್ ಔಟ್. ರತನ್ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಸ್ಟಾರ್ ಪ್ಲೇಯರ್. ಒಂದು ಕ್ಲೋಸ್ ಫೈಟ್ ಅನ್ನು ಇಲ್ಲಿ ಕಾಣಬಹುದಾಗಿದೆ. 11-9 ಎಲ್ಮಾಸ್ ಗ್ರೂಪ್ಸ್ ತಂಡದ ಪರವಾಗಿ. ನಮ್ಮ ಪ್ರೇಕ್ಷಕರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಎಲ್ಮಾಸ್ ಗ್ರೂಪ್ಸ್ ನಲ್ಲಿ ಭೀಮಾ ಇನ್ನೂ ಎಂಟ್ರಿ ಆಗಿಲ್ಲ. ವಿಶ್ವ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿ ಅದ್ಭುತ ಆಟಗಾರರಾಗಿ ಗುರುತಿಸಿಕೊಂಡಿದ್ದಾನೆ. ಗ್ರೂಪ್ಸ್ ಆಫ್ ಎಲ್ಮಾಸ್ ತಂಡದ ವೇಗದ ದಾಳಿಗಾರ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಈ ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸ್ಟ್ರಗಲ್ ಟಚ್ಗೂ ಸ್ಟ್ರಗಲ್ಗೂ ಡಿಫರೆನ್ಸ್ ಇದೆ. ಸಫಿಷಿಯಂಟ್ ಟೈಮ್ ಔಟ್. ಹನ್ನೆರಡು 9 ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿ ಎಲ್ಮಾಸ್ ಗ್ರೂಪ್ಸ್. ಮಿಥುನ ಕರಾವಳಿಯ ಹೆಮ್ಮೆಯ ಪ್ರತಿಭೆ. ಪ್ರಸ್ತುತ ಸೈಂಟ್ ಪಾಲ್ ಕಾಲೇಜ್ ಬೆಂಗಳೂರು ತಂಡದ ಸ್ಟಾರ್ ಪ್ಲೇಯರ್ ಆಗಿ ಸೀನಿಯರ್ ವಿಭಾಗದಲ್ಲಿ ಇದ್ದ ಕೂಡ ಕರ್ನಾಟಕ ರಾಜ್ಯದ ಅಂತರದಿಂದ ಸೂಪರ್ ಹಂಟದ ವಂಚಿತನಾಗಿದ್ದಾನೆ ಮಿಥುನ. ಆದಿ ಹಾಗೂ ಹರಿಯಾಣ ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ವರ್ಕ್ ಆಗಿದೆ. ಸರಿ, ಆದಿ ಹಾಗೂ ರತನ್. ಸೂಪರ್ ಟೆಕಲ್ ಆನ್ ಆಗಿದೆ. ಮೂರು ಆಟಗಾರ ನಡುವೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 39 in favor of ಎಲ್ಮಾಸ್ ಗ್ರೂಪ್ಸ್. ದಾಳಿಯಲ್ಲಿ ಗಣಪ ಸೈಂಟ್ ಪಾಲ್ ಕಾಲೇಜ್ ಬೆಂಗಳೂರು ತಂಡದ ಒಬ್ಬ ಯುವ ಪ್ರತಿಭೆ. ಪವರ್ಫುಲ್ ಡ್ಯಾಶ್ ವಿನೋದ್ ನಾಯ್ಕ್. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಒಬ್ಬ ಬೆಸ್ಟ್ ಡಿಫೆಂಡರ್ ವಿನೋದ್ ನಾಯ್ಕನಿಂದ ಬಂದಂತ ಒಂದು ಪವರ್ಫುಲ್ ಡ್ಯಾಶ್. ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ವಿಶ್ವ 2+2 4 ಪಾಯಿಂಟ್. ಎಸ್, ಇದೀಗ ಭೀಮಾ
ರೋಹಿತ್ ಭಾಯ್ ಈ ಮ್ಯಾಚ್ ಮುಗಿದ್ಮೇಲೆ ಭೀಮಾ ಒಂದು ಸಾಂಗ್ ಬೇಕು. ದ್ವಿತೀಯ ಸೆಮಿಫೈನಲ್ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ಬಿಐಟಿ ನೌಕರರ ಪ್ರಾಯೋಜಕತ್ವದಲ್ಲಿ ವಿಜಯ್ ಕಾಲೇಜ್ ಮಂಡ್ಯ. ಎಲ್ಮಾಸ್ ಗ್ರೂಪ್ಸ್ ತಂಡದಲ್ಲಿ ಇನ್ನೋರ್ವ ಪ್ರೊ ಕಬಡ್ಡಿ ಆಟಗಾರ ಜರ್ಸಿ ನಂಬರ್ 12 ಅಭಿಷೇಕ್ ಗೌಡ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು 3 ಬಾರಿ ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಮಂಡ್ಯ ಮೂಲದ ಆಟಗಾರ ವಿಶ್ವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಎಲ್ಲ ಗೌರವ ಅತಿಥಿಗಳು, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಕೆಂಚಪ್ಪಗೌಡರವರು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕೋನಪ್ ರೆಡ್ಡಿ ಸರ್ ಅವರು, ಜಿಲ್ಲಾವಾರು ಕಾಮಗಾರಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಧರ್ಮೇಶ್ ಸಿರಿಬೇಲ್ ಸರ್ ಅವರಿಗೆ, ಹಾಗೆ ನಮ್ಮ ಬಿಐಟಿ ಚೇರ್ಮನ್ ಆಗಿರುವಂತಹ ಶ್ರೀಯುತ ಅಶೋಕ್ ಜಯರಾಮ್ ಸರ್ ಅವರಿಗೆ, ಅದೇ ರೀತಿ ಮಂಡ್ಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಕ್ರೀಡಾ ಪ್ರೋತ್ಸಾಹಕರು ಸಮಾಜ ಸೇವಕರಾಗಿರುವಂತಹ ಶ್ರೀಯುತ ಯೋಗೇಶ್ ಸರ್ ಅವರಿಗೆ, ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಕುವೆಂಪು ಲಲಿತ ಕಲಾ ಸಂಘ ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆ ಒಂದು ಸನ್ಮಾನವನ್ನ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಮಾಡಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಸುಮಾರು 119 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ, ಕ್ರೀಡೆಗೆ ಸದಾ ಒತ್ತನ್ನು ನೀಡುವಂತಹ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಹಾಗೆ ಕುವೆಂಪು ಲಲಿತ ಕಲಾ ಸಂಘ 30ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ರಾಷ್ಟ್ರಕವಿ ಕುವೆಂಪು ಕಪ್ 2025 ಬಹಳ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಾರೆ. ಬಾಬು ಅವರನ್ನ ಔಟ್ ಮಾಡಲು ಯಶಸ್ವಿಯಾದರು. ಇದೀಗ ಯಾರು ದಾಳಿಯಲ್ಲಿ? ಆಲ್ಮಾಸ್ ಗ್ರೂಪ್ಸ್ ತಂಡದ ಭೀಮಾ. ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ದೇಹ ದಾಢ್ಯತೆಯನ್ನು ಹೊಂದಿರುವಂತಹ ಆಟಗಾರ. ಈ ಬಾರಿ ಭೀಮನ ಬಂಧನ ಆಗ್ತಾ ಇದೆ. ರೋಹಿತ್ ಭಾಯ್ ಇನ್ನೊಂದು ಮೌತ್ ಪೀಸ್ ಕೊಡಿ. ರೋಹಿತ್ ಭಾಯ್ ಇನ್ನೊಂದು ಮೌತ್ ಪೀಸ್. It's 20-11 in favor of groups of Almas. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹಾಗೆ ಬಿಐಟಿ ಚೇರ್ಮನ್ ಆಗಿರುವಂತಹ ಶ್ರೀಯುತ ಅಶೋಕ್ ಜಯರಾಮ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿ, ಹಾಗೆ ಜಿಲ್ಲಾವಾರು ಕಾಮಗಾರಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಧರ್ಮೇಶ್ ಸಿರಿಬೇಲ್ ಸರ್ ಅವರು, ಹಾಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಕೋನಪ್ ರೆಡ್ಡಿ ಸರ್ ಅವರು, ಎಲ್ಲ ನಮ್ಮ ಸಮಿತಿಯ ಸದಸ್ಯರಿಗೆ ಸಹ ಅಭಿನಂದನೆ ಸಲ್ಲಿಸ್ತಾ 20-11 9 ಅಂಕದ ಅಂತರದಲ್ಲಿ ಏಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡ ಮುನ್ನಡೆಯಲಿದೆ. ವಿಶ್ವನನ್ನ ಬಂಧಿಸುವ ಯಶಸ್ಸಾಗ್ತಾ ಇದ್ರೆ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಸೇಂಟ್ ಪಾಲ್ಸ್ ಕಾಲೇಜ್
ಅಭಿಷೇಕ್ ಗೌಡ ಪ್ರೋ ಕಬಡ್ಡಿಯ 3 ಆವೃತ್ತಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಮಂಡ್ಯ ಮೂಲದ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾರೆ. ಇವತ್ತು ಕಬಡ್ಡಿ ಪಂದ್ಯದ ವೀಕ್ಷಣೆಗೆ ದೂರದಿಂದ ಶ್ರೀಯುತ ಮಂಜೇಶ್ ಅವರು, ಉಳ್ಳಾಲವಾಡ ಸದಸ್ಯರು, ಯುವ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದರೆ ಅವರಿಗೂ ಸಹ ನಮ್ಮ ರಾಷ್ಟ್ರಕವಿ ಕುವೆಂಪು ಕಪ್ನ ಆಯೋಜಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 12 ಔಟ್ 99 ಸಬ್ಸ್ಟಿಟ್ಯೂಷನ್ ಮೂಲಕ ಆಲ್ಬಾಸ್ ಗ್ರೂಪ್ಸ್ನಲ್ಲಿ 3 ಆಟಗಾರರು ಇರುವ ಸಂದರ್ಭ. ಸುಮಂತ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ವಿನೋದ್, 3 ಡಿಫೆಂಡರ್ಗಳ ನಡುವೆ ಡಿಫೆನ್ಸ್ ಅನ್ನು ಚೆಕ್ ಮಾಡಿದ್ರು. ಸೂಪರ್ ಟೆಕ್ ಆನ್ ಆಗಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನು ತೆಗೆದುಕೊಂಡಿಲ್ಲ. ಎಂಟಿ ರಾಡದಿಗೆ ವಾಪಸ್ ಆಗಿದ್ದಾರೆ. ರಂಜಿತ್ ನಾಯ್ಕ್ ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ವಿಜಯ್ ಕಾಲೇಜ್ ಮಂಡ್ಯ. 2 ತಂಡದ ನಾಯಕರಾದಷ್ಟು ಬೇಗ ಸಿದ್ಧರಾಗಿ, ತಮಗಿದು ಅಂತಿಮ ಕರೆ. ಮಾಡು ಇಲ್ಲವೇ ಮಡಿ. ಒಂದು ತಂಡದ कैप्टन लास्ट 5 मिनट्स को आखिरी 5 मिनट का खेल अभी बाकी है. इस बार डबल 9 जर्सी पहने खिलाड़ी रंजित नायक. What a hand touch. क्विक ಆದಂತ ಹ್ಯಾಂಡ್ ಟಚ್ ಮೂಲಕ ಚಿರಾಗ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದೆ. ಥರ್ಡ್ ರೈಟ್ ಡೈವಿಂಗ್ ಟ್ಯಾಕಲ್ ಜಿಜಿನಾ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್ ಜಿತಿನ್ ನಾಯ್ಕ್ ಡೈವಿಂಗ್ ಟ್ಯಾಕಲ್ ಅನ್ನು ತೆಗೆದುಕೊಂಡಿದ್ದಾರೆ. ಇದೀಗ ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಭೀಮಾ. ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್. ಅನ್ನಿಸ್ತಾ ಇದೆಯಾ? As captain, last 4 minutes to go. 23-13 in favor of groups of Almas. ಮಿಥು ಕರಾವಳಿಯ ಹೆಮ್ಮೆ ಪ್ರತಿಭೆ ಮಂಗಳೂರು ವಿಶ್ವವಿದ್ಯಾಲಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಸೈಂಟ್ ಪಾಲ್ ಬೆಂಗಳೂರು ತಂಡದ ಸ್ಟಾರ್ ಪ್ಲೇಯರ್. ಕ್ವಿಕ್ ಆದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ವಿಶ್ವ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ. ಸೋಮ ಕ್ಯಾಪ್ಟನ್ 3 minutes ಫಾರ್ ಫುಲ್ ಟೈಮ್. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 23-14 ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಪರವಾಗಿ. ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ 44,444, ದ್ವಿತೀಯ ಬಹುಮಾನವಾಗಿ 33,333, ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 11,111 ಹಾಗೂ ಚಿನ್ನದ ಬಣ್ಣದ ಒಂದು ಲೇಪನವನ್ನು ಹೊಂದಿರುವಂತಹ ಆಕರ್ಷಕ ಟ್ರೋಫಿ. ನಮ್ಮೆಲ್ಲರಿಗೂ ಕಟ್ಟ ಕಡೆದಾಗಿ ಕಾಣುವಂತಹ ಒಂದೇ ಒಂದು ಪ್ರಶ್ನೆ,
ಈ ಸಲ ಕಪ್ ಯಾರ್ದು? ಈ ಸಲ ಕಪ್ ಯಾರ್ದು? ನಮ್ದೇ ಅಲ್ವಾ? 18 ವರ್ಷನೇ ಕಾದಿದ್ದರಂತೆ. ಮುಂದಿನ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ RVS ವರ್ಸಸ್ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದ ವಿಜಯ್ ಕಾಲೇಜ್ ಮಂಡ್ಯ. ರತನ್ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಸ್ಟಾರ್ ಪ್ಲೇಯರ್. ಪಂದ್ಯ ಮುಖ್ಯವಾಗಿದೆ. ಈ ಪಂದ್ಯದಲ್ಲಿ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ರೆ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ಅಷ್ಟೇ ಉತ್ತಮ ಪ್ರದರ್ಶನ ನೀಡಿದಂತಹ ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು ತಂಡದ ಆಟಗಾರರಿಗೆ ಸಹ ಧನ್ಯವಾದ.